ನಮಸ್ಕಾರಪ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ನನ್ನ 6ನೇ ವ್ಲಾಗಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಬರ್ರಿ ಉರಿ ಬಿಸಿಲಾಗ ಗೊಂಜಾಳ ಮುರಿಯಕ್ಕೆ ಹೋಗೋಣಂತ. ಇಲ್ಲೇನು ನಮಗೆ ಕಾಣಿಸ್ತತ್ ನೋಡ್ರಿ, ಮುರಿದು ಹೋಗೋದು ಇದೆಲ್ಲ ದನ ಕರ ಇದ್ದರು, ತೆನಿ ಮುರಿದು ಹೋಗೋದು ಸೆಪ್ಪಿ ಕಟ್ಕೊಂಡು ಹೋಗ್ಯಾರ. ಈ ಉಳಿದದ್ದೇನೈತಲ್ಲ ಅದೆಲ್ಲ ಮುರಿಯೋದೈತಿ. ಒಂದು ಅರ್ಧ ಎಕರೆ ಆಗ್ಬೋದು. ನಾವು ಒಬ್ಬನ ಬಂದೇನ್ರಿ ಮುರಿಯಾಕ. ಇವತ್ತು ಎಷ್ಟು ಆಕತ್ತೆ ಅಷ್ಟು ಮುರಿದು ಹೋಗ್ಬಿಡೋಣ ಅಂತ. ಬರ್ರಿ ಒಂದು ತೆಂಗಿನಕಾಯಿ ಹೊಡೆದು ಗೊಂಜಾಳ ಮುರಿಯಕ್ಕೆ ಶುರು ಮಾಡೇ ಬಿಡೋಣಂತ. ಇಂಥ ಉರಿ ಬಿಸಿಲಾಗ ಗೊಂಜಾಳದೊಳಗೆ ಹಂದಿ ನುಗ್ಗಿದಂಗೆ ನುಗ್ಗಿ ತೆನಿ ಮುರಿಯೋದೇನೈತೆ ನೋಡ್ರಿ, ಅದಕ್ಕೆ ಭಾರಿ ಧೈರ್ಯ ಬೇಕು. ಮ್ಯಾಲ ಸಿಕ್ಕಾಪಟ್ಟೆ ಬಿಸಿಲು, ಗಾಳಿ ಇರಂಗಿಲ್ಲ, ಸಿಕ್ಕಾಪಟ್ಟೆ ಶೆಕಿ, ನೀರು ಇಳಿತಿರ್ತತಿ, ಮೈ ಕಡಿತಿರ್ತತ್ರಿ, ಸುಂಕ ಮೈ ಕೆರ್ಕರೋದು, ಏನು ಗೊಂಜಾಳ ಮುರಿಯೋದು, ಬೆವ್ರು ಒರ್ಸ್ಕೊಳೋದು ಏನೂ ಗೊತ್ತಾಗಂಗಿಲ್ಲ. ಅಷ್ಟು ಮಾಡ್ಕೊಂತಾನ ಮಧ್ಯಾಹ್ನ ಆಗ್ಬಿಡ್ತು. ಹೊಟ್ಟೆ ಬೇರೆ ಹಸಿ ಹಾಕತ್ತು. ಇವತ್ತು ನಾವು ಹೊಂಟವ್ರಿ ಹೊಂಕಣಕ್ಕೆ ಮಟನ್ ಊಟ ಮಾಡಾಕ. ನಮ್ಮ ರಿಲೇಷನ್ ಒಬ್ಬರಲ್ಲಿ ಕುರಿ ಜಾತ್ರೆ ಮಾಡಿದ್ರು. ಬರ್ರಿ ಒಂದು ಊಟ ಮಾಡ್ಕೆ ಬಂದುಬಿಡೋಣಂತ. ಈ ಹೊಂಕಣ ಏನೈತಲ್ಲ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಾಗ ಬರ್ತತ್ರಿ. ಹೊಂಕಣ ಅನ್ನೋದು ಗುಬ್ಬಿ ಅಜ್ಜಯ್ಯನ ಮಠ ಅಂತಾರ್ರಿ. ಅಲ್ಲೇ ಗುಬ್ಬಿ ನಂಜುಂಡೇಶ್ವರ ಅವ್ರದ್ದು. ಅದು ಪ್ರತಿ ಸಂಕ್ರಮಣದ ದಿನ ಜಾತ್ರೆ ಆಕತ್ರಿ. ಭಾಳ ಚೆನ್ನಾಗಿರ್ತದೆ ಜಾತ್ರೆ. ನೀವು ಈ ಕಡೆ ಬಂದಾಗ ಒಮ್ಮೆ ಬರ್ರಿ, ಮಠಕ್ಕೆ ಬರ್ರಿ, ಊಟ ಇರ್ತತಿ, ಊಟ ಮಾಡ್ಕರ್ರಿ. ಭಾಳ ಚೆನ್ನಾಗೈತಿ ಪ್ಲೇಸ್, ನೋಡ್ಕೆ ಹೋಗಂತ್ರಂತ. ನಾವು ಹೋಗಿ ಅಲ್ಲೇ ನಮ್ಮ ಬೀಗ್ರ ಮನ್ಯಾಗ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಸುಧಾರಿಸ್ಕೊಂಡು ಬಿಸಿಲು ಇಳಿದ ಮ್ಯಾಲೆ ಮತ್ತೆ ಊರಿಗೆ ಬಂದಿವ್ರಿ. ಬಿಸಿಲು ಇಳಿದ ಮ್ಯಾಲೆ ಊರಿಗೆ ಬಂದ ಮೇಲೆ ಸಾಯಂಕಾಲ ಒಂದು 5 ಗಂಟೆ ಮೇಲೆ ಮತ್ತೆ ಬಂದವ್ರಿ ಹೊಲಕ್ಕೆ. ಮತ್ತೆ ಬಂದು ಈ ಕಡೆದೆಲ್ಲ ಮುರಿದತ್ರಿ. ಇನ್ನೇನು ಇಲ್ಲಿ ಮ್ಯಾಲೆ ಕಾಣಿಸತ್ತಲ್ಲ ಇದೆಲ್ಲ ಮುರಿದತ್ರಿ. ಈ ಕಡೆ ಮ್ಯಾಲೆ ಇರೋದು ಐತಿ. ನಾಳೆ ಮುರಿಯೋಣಂತ. ಓಕೆ, ಮತ್ತೆ ಸಿಗೋಣಂತ್ರಿ. ಎಲ್ಲರಿಗೂ ನಮಸ್ಕಾರ, ಬಾಯ್.